ಅಗ್ನಿ ಅವಳನ್ನ ಎತ್ತಿಕೊಂಡು ಅಲ್ಲಿಯೇ ಹಾಕಿದ್ದ ಸೋಫಾದ ಮೇಲೆ ಮಲಗಿಸಿದ. ಅಷ್ಟರಲ್ಲೇ ಭಾಸ್ಕರ್ ನೀರು ತೆಗೆದುಕೊಂಡು ಓಡಿ ಬಂದಿದ್ದ. ಇದನ್ನ ಸ್ವಲ್ಪ ಮುಖಕ್ಕೆ ಸಿಂಪಡಿಸು ಬಾವ, ಸುಸ್ತಿನಿಂದ ಹೀಗಾಗಿರ್ಬಹುದು. ಭಾಸ್ಕರ್ ಹೆದರಿಕೆಯಿಂದ ಅವಳನ್ನ ನೋಡಿ ಹೇಳಿದಾಗ ಅಗ್ನಿ ನೀರು ತೆಗೆದುಕೊಂಡು ಅವಳ ಮುಖಕ್ಕೆ ಸಿಂಪಡಿಸಿದ. ಭೂಮಿ ಭೂಮಿ ಅಗ್ನಿ ನೀರು ಸಿಂಪಡಿಸಿ ಕರೆದರೂ ಅವಳು ಕಣ್ಣು ತೆರೆಯದಿರುವುದನ್ನು ಕಂಡು ಅವಳನ್ನು ಎತ್ತಿಕೊಂಡು ಹೊರಗಡೆ ಓಡಿದ. ಆದಿ ಮತ್ತು ಭಾಸ್ಕರ್ ಕೂಡ ಅವರೊಂದಿಗೆ ಆಸ್ಪತ್ರೆಗೆ ಓಡಿ ಹೋದರು. ತೆಗೆದುಕೊಂಡು ಹೋದ ತಕ್ಷಣ ಅವಳನ್ನು ICU ಒಳಗೆ ಸೇರಿಸಲಾಯಿತು. ಅಗ್ನಿಗೆ ಆ ಕ್ಷಣ ಹುಚ್ಚು ಹಿಡಿದಂತಾಗಿತ್ತು. ಬಾವಾ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಡಾಕ್ಟರ್ ಇನ್ನೂ ಹೊರಗಡೆ ಬರಲಿಲ್ವಲ್ಲ? ಭಾಸ್ಕರ್ ನೆಮ್ಮದಿ ಇಲ್ಲದೆ ಅಗ್ನಿಯ ಬಳಿ ಹೇಳಿದಾಗ ಅಗ್ನಿ ಅವನನ್ನು ದಯನೀಯವಾಗಿ ನೋಡಿದ. ಭಾಸ್ಕರ್, ನೀವಿಬ್ರು ಹೀಗೆ ಟೆನ್ಷನ್ ಮಾಡ್ಕೋಬೇಡಿ, ಸ್ವಲ್ಪ ಶಾಂತರಾಗಿರಿ. ವಿಷಯ ಏನು ಅಂತ ತಿಳಿಯದೆ ನೀವಿಬ್ರು ಹೀಗೆ ಟೆನ್ಷನ್ ಮಾಡಿಕೊಂಡು ಹೊಸ ಸಮಸ್ಯೆಯನ್ನು ಮೈ ಮೇಲೆ ಎಳೆದುಕೊಳ್ಬೇಡಿ ಪ್ಲೀಸ್. ಆದಿ ಹಾಗೆ ಹೇಳಿ ಭಾಸ್ಕರ್ನನ್ನು ಪಕ್ಕದ ಕುರ್ಚಿಯಲ್ಲಿ ಕೂರಿಸಿದ. ಅಗ್ನಿ ICU ಬಾಗಿಲ ಮುಂದೆನೇ ನಿಂತು ಕದಲದೆ ಅತ್ತಲೆ ನೋಡುತ್ತಿರುವುದನ್ನು ಕಂಡು ಆದಿಗೆ ಭಯವಾಯಿತು. ಭಗವಂತ, ನನ್ನ ತಮ್ಮನ ಜೀವನದ ಜೊತೆ ಆಟ ಆಡಬೇಡ. ಒಬ್ಬಳು ಬಿಟ್ಟು ಹೋದಾಗ ಹೇಗೋ ತಡೆದುಕೊಂಡು ನಿಂತ. ಈಗ ಇದೂ ಸೇರಿದರೆ ಅವನು ಒಡೆದು ಹೋಗ್ತಾನೆ. ಕೈ ಬಿಡಬೇಡಪ್ಪ. ಆದಿ ಮನಸ್ಸಿನಲ್ಲೇ ದೇವರನ್ನ ಪ್ರಾರ್ಥಿಸುತ್ತಾ ಅಗ್ನಿಯ ಹೆಗಲ ಮೇಲೆ ಕೈ ಹಾಕಿ ಅಪ್ಪಿಕೊಂಡ. ಏನೂ ಆಗಲ್ಲ, BP ಹೆಚ್ಚಾಗಿರಬೇಕು ಅಷ್ಟೆ, ನೀನಿಲ್ಬಾ. ಆದಿಯ ಸಾಂತ್ವನದಿಂದಲೂ ಅವನಿಗೆ ಸಮಾಧಾನವಾಗಲಿಲ್ಲ. ಅಣ್ಣ, ನನ್ನ ಜಾತಕದ ದೋಷದಿಂದ ಹೀಗಾಯ್ತಾ? ಅಗ್ನಿ ನೋವಿನಿಂದ ಕೇಳಿದ ತಕ್ಷಣ ಒಂದೇಟು ಕೊಡ್ತೀನಿ ನೋಡು ಅಗ್ನಿ. ಸುಸ್ತಾಗಿ ತಲೆ ತಿರುಗಿ ಬಿದ್ದಿದ್ದಾಳೆ ಅಂತ ಯಾಕೆ ಅಂದ್ಕೊಳ್ಬಾರ್ದು? ಅಲ್ಲ, ನನಗೆ ತುಂಬ ಭಯ ಆಗ್ತಿದೆ ಅಣ್ಣ. ಯಾಕೋ ಏನೋ ಅಪಾಯ. ಭೂಮಿಗೆ ಸಂಬಂಧಪಟ್ಟವರು ಯಾರು? ಅವನು ಮಾತನಾಡುತ್ತಿರುವಾಗಲೇ ICU ಒಳಗಿನಿಂದ ನರ್ಸ್ ಬಂದು ಕೇಳಿದರು. ಅಗ್ನಿ ಗಾಳಿಯಂತೆ ಅವರ ಬಳಿ ಹೋದ ತಕ್ಷಣ ಆ ಮೆಡಿಸಿನ್ ಬೇಗನೆ ತರಬೇಕು, ಎಮರ್ಜೆನ್ಸಿ ಇದೆ. ನರ್ಸ್ ಹಾಗೆ ಹೇಳಿ ಚೀಟಿಯನ್ನು ಅಗ್ನಿಯ ಕೈಗಿಟ್ಟರು. ಸಿಸ್ಟರ್, ಅವಳಿಗೆ. ಅಗ್ನಿ ಭೂಮಿಯ ಬಗ್ಗೆ ಕೇಳಿದಾಗ ನರ್ಸ್ ಅವನನ್ನೊಮ್ಮೆ ನೋಡಿದರು. ಸಾರಿ ಡಾಕ್ಟರ್, ಈಗ ಹೊರಗೆ ಬರ್ತಾರೆ, ಆಗ ಹೇಳ್ತಾರೆ. ನಮಗೆ ಹೇಳಲು ಅನುಮತಿ ಇಲ್ಲ ಸರ್. ಅವರು ಹಾಗೆ ಹೇಳಿ ಒಳಗೆ ಹೋದ ತಕ್ಷಣ ಅರವಿಂದ್ ಓಡಿ ಬಂದು ಚೀಟಿಯನ್ನು ತೆಗೆದುಕೊಂಡು ಕೆಳಗಡೆ ಓಡಿದ. ಅಣ್ಣ, ಅಗ್ನಿ ಹೆದರಿಕೆಯಿಂದ ಅವನನ್ನು ನೋಡಿದಾಗ ಆದಿ ಅವನನ್ನು ಹಿಡಿದು ಕುರ್ಚಿಯಲ್ಲಿ ಕೂರಿಸಿದ. ಭಾಸ್ಕರ್ ಅವನ ಕೈಯನ್ನು ಬಿಗಿಯಾಗಿ ಹಿಡಿದು ಧೈರ್ಯ ತುಂಬಲು ಪ್ರಯತ್ನಿಸುತ್ತಿದ್ದರೂ ಅವನೇ ಸಂಪೂರ್ಣವಾಗಿ ಒಡೆದು ಹೋಗಿದ್ದ. ಅಷ್ಟರಲ್ಲೇ ಭಾರದ್ವಾಜ ಮನೆಯಿಂದ ಎಲ್ಲರೂ ಆಸ್ಪತ್ರೆಗೆ ಬಂದು ತಲುಪಿದರು. ಡಾಕ್ಟರ್ ಏನು ಹೇಳಿದ್ರು ಮಗನೇ? ಸುಮಿತ್ರಾ ಓಡಿ ಬಂದು ಅಗ್ನಿಯ ಬಳಿ ನಿಂತು ಕೇಳಿದ ತಕ್ಷಣ ಅವನು ಅಮ್ಮನನ್ನು ಬಿಗಿಯಾಗಿ ಅಪ್ಪಿಕೊಂಡು ಅವರ ಎದೆಯೊಡಲಿಗೆ ಮುಖ ಒರಗಿಸಿದ. ಮಗನೇ, ಏನಾಯಿತು ಅವಳಿಗೆ? ಸುಮಿತ್ರಾ ಆತಂಕದಿಂದ ಕೇಳುವಾಗ ಅವನ ಕಣ್ಣೀರಿನಿಂದ ತಮ್ಮ ಸೀರೆ ಒದ್ದೆಯಾಗುತ್ತಿರುವುದನ್ನು ಅವರಿಗೆ ಅರಿವಾಯಿತು. ಅಗ್ನಿ, ಏನಿದು? ನೀನು ಹೀಗೆ ಅಳುವಷ್ಟು ಏನಾಯಿತು ಅಲ್ಲಿ? ಸುಮಿತ್ರಾ ಸ್ವಲ್ಪ ಬಲ ಪ್ರಯೋಗಿಸಿ ಅವನ ಮುಖವನ್ನು ಮೇಲಕ್ಕೆತ್ತಿ ಕೇಳಿದರು. ನನಗೆ ಏನೂ ಗೊತ್ತಿಲ್ಲ ಅಮ್ಮ. ಅವಳು ನನ್ನೊಂದಿಗೆ ಜೀವನ ಶುರು ಮಾಡಿದಾಗಿನಿಂದ ಒಂದಾದ ಮೇಲೊಂದು ಆಪತ್ತು ಬರ್ತಾನೆ ಇದೆ. ನನಗೆ ಭಯ ಆಗ್ತಿದೆ ಅಮ್ಮ. ನನ್ನ ಜಾತಕದ ದೋಷದಿಂದ ಅವಳಿಗೆ ಏನಾದರೂ ಆದರೆ ಆಮೇಲೆ ನಾನು. ಅವನು ತುಂಬಿದ ಕಣ್ಣುಗಳಿಂದ ಅವರನ್ನು ನೋಡಿ ಹೇಳುವಾಗ ಅವರ ಎದೆಯಲ್ಲಿ ಸಿಡಿಲು ಬಡಿದಂತಾಯಿತು. ಡಾಕ್ಟರ್ ಏನಾದರೂ ಹೇಳಿದ್ರಾ? ಏನೂ ಹೇಳಿಲ್ಲ ಅಮ್ಮ. ಸುಮಿತ್ರಾ ಅವನನ್ನು ಅಪ್ಪಿಕೊಂಡಿರುವಾಗಲೇ ಅವರ ಕಣ್ಣಿಗೆ ಒಂದು ಕ್ಷಣ ಮುಖವನ್ನು ತಗ್ಗಿಸಿ ತಲೆಗೆ ಕೈ ಹೊತ್ತು ಕುಳಿತಿದ್ದ ಭಾಸ್ಕರ್ ಬಿದ್ದ. ಸುಮಿತ್ರಾ ಅಗ್ನಿಯ ಬಳಿಯಿಂದ ಎದ್ದು ಭಾಸ್ಕರ್ನ ಬಳಿ ಕುಳಿತು ಅವನ ತಲೆಯನ್ನು ಸವರಿದರು. ಏನೂ ಇಲ್ಲ ಮಗನೇ, ಬೇಸರ ಮಾಡ್ಕೊಳ್ಬೇಡ, ಡಾಕ್ಟರ್ ಬರಲಿ. ಭಾಸ್ಕರ್ ಪಕ್ಕದಲ್ಲಿ ಕುಳಿತು ವಾತ್ಸಲ್ಯದಿಂದ ಹೇಳುತ್ತಿರುವ ಸುಮಿತ್ರಾಳನ್ನು ನೋಡಿ ನಗಲು ಪ್ರಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ. ಈಗೋ ಡಾಕ್ಟರ್ ಬರ್ತಿದ್ದಾರೆ. ಆದಿ ಹೇಳಿದ್ದನ್ನು ಕೇಳಿದ ತಕ್ಷಣ ಅಗ್ನಿ ಮತ್ತು ಭಾಸ್ಕರ್ ಇಬ್ಬರು ಒಟ್ಟಿಗೆ ಹಾರಿ ಎದ್ದರು. ಡಾಕ್ಟರ್, ನಾನು ಭೂಮಿಯ ಹಸ್ಬೆಂಡ್. ಅವಳಿಗೆ. ಅಗ್ನಿ ಆತಂಕದಿಂದ ಕೇಳಿದ. ಈ ಹೊತ್ತಿನಲ್ಲಿ ಹೊರಗೆ ಹೋಗಿ ಫೋಟೋ ಶೂಟ್ ಏನಾದರೂ ಮಾಡಿದ್ರಾ? ಡಾಕ್ಟರ್ ಪ್ರಶ್ನೆ ಅರ್ಥವಾಗದೆ ಅಗ್ನಿ ಭಾಸ್ಕರ್ನನ್ನೊಮ್ಮೆ ನೋಡಿ ಡಾಕ್ಟರ್ನತ್ತ ತಿರುಗಿದ. ಅರ್ಥವಾಗಲಿಲ್ಲ. ಸಿ ಮಿಸ್ಟರ್ ಅಗ್ನಿದೇವ್, ಭೂಮಿಗೆ ಹಾವು ಕಚ್ಚಿದೆ. ವಿಷ ಹೆಚ್ಚು ಕಡಿಮೆ ದೇಹದಾದ್ಯಂತ ಹರಡಿದೆ. ಒಳಗಿನ ಅಂಗಾಂಗಗಳಿಗೆ ಹರಡುವ ಮುನ್ನವೇ ಆಸ್ಪತ್ರೆಗೆ ತಂದಿದ್ದರಿಂದ ನಮಗೆ ಆಕೆಯನ್ನು ಉಳಿಸೋದಕ್ಕೆ ಸಾಧ್ಯ ಆಯಿತು. ಡಾಕ್ಟರ್ ಹೇಳಿದ್ದನ್ನು ನಂಬಲಾಗದೆ ಅಗ್ನಿ ಸಿಡಿದು ಬಿದ್ದ. ಡಾಕ್ಟರ್, ನಿಮಗೆ ಪೇಷಂಟ್ ಬದಲಾಗಿದ್ದಾರೆ ಅಂತ ಕಾಣಿಸುತ್ತೆ. ನನ್ನ ಹೆಂಡತಿ ತಲೆ ತಿರುಗಿ ಬಿದ್ದಿದ್ದರಿಂದ ಇಲ್ಲಿಗೆ ತಂದದ್ದು. ಅದಲ್ಲದೆ ಇವತ್ತು ನಮ್ಮ ಮದುವೆ ರಿಸೆಪ್ಷನ್ ಇತ್ತು. ಅಷ್ಟು ಜನರಿರುವ ಆಡಿಟೋರಿಯಂನಲ್ಲಿ ಹೇಗೆ? ಅಗ್ನಿ ಸಿಟ್ಟಿನಿಂದ ಹೇಳ್ತಾ ಇರುವಾಗ ದಿಢೀರನೆ ನಿಲ್ಲಿಸಿದ.
ಫೋಟೋಗೆ ಪೋಸ್ ಕೊಡುವಾಗ ಭೂಮಿ ಕಾಲಿಗೆ ಏನೋ ಕಚ್ಚಿತು ಎಂದು ಹೇಳಿದ್ದು ಅವನಿಗೆ ಆ ಕ್ಷಣ ನೆನಪಾಯಿತು. ಡಾಕ್ಟರ್, ಅವನು ಕೆಂಪಾದ ಕಣ್ಣುಗಳಿಂದ ಕರೆದ. ಹೌದು, ಕಚ್ಚಿರುವುದು ನಾಗರ ಹಾವು. ಇನ್ನು ಮಂಟಪದಲ್ಲಿಯೇ ಆಗಿದ್ರು ಆ ಹುಡುಗಿಗೆ ಹೇಗೆ ಕಚ್ಚಿತು ಎಂದು ತಿಳಿಯಬೇಕಾದ್ರೆ ನೀವೊಮ್ಮೆ ಅಲ್ಲಿ ಪರೀಕ್ಷಿಸಿ ನೋಡಿ. ಎಲ್ಲರೂ ಆಘಾತದಿಂದ ಕಲ್ಲಾಗಿ ನಿಂತಿದ್ದರು. ಬೇಕಾದ ಟ್ರೀಟ್ಮೆಂಟ್ ಎಲ್ಲವನ್ನ ಈಗ ನೀಡಿದ್ದೀವಿ. ಇನ್ನು ಖಚಿತವಾಗಿ ಹೇಳಬೇಕೆಂದ್ರೆ ದೇಹ ಔಷಧಿಗೆ ಸ್ಪಂದಿಸಬೇಕು ಅಷ್ಟೆ. 24 ಗಂಟೆ ಕಳೆಯದೆ ನಾವೇನೂ ಹೇಳಲು ಸಾಧ್ಯವಿಲ್ಲ. ಡಾಕ್ಟರ್ ಹೇಳಿದ್ದನ್ನು ಕೇಳಿ ಎಲ್ಲರೂ ಬೆಚ್ಚಿ ಬಿದ್ದಿದ್ರು. ಇಷ್ಟು ಹೊತ್ತು BP ಹೆಚ್ಚಾಗಿರಬೇಕು ಎಂದುಕೊಂಡಿದ್ದು ಒಂದು ಕ್ಷಣದಲ್ಲಿ ತಲೆ ಕೆಳಗಾಗಿತ್ತು. ಅಗ್ನಿ ಸುಸ್ತಾಗಿ ಗೋಡೆಗೆ ಒರಗಲು ಹೋದಾಗ ಮಹಾದೇವ್ ಅವನನ್ನು ಹಿಡಿದುಕೊಂಡ್ರು. ಅರವಿಂದ್ ಭಾಸ್ಕರ್ನ ಹೆಗಲ ಮೇಲೆ ಕೈ ಹಾಕಿ ಏನೂ ಆಗಲ್ಲ ಎಂದು ಸಾಂತ್ವನ ಹೇಳಿ ಅಲ್ಲಿದ್ದ ಕುರ್ಚಿಯಲ್ಲಿ ಕೂರಿಸಿದ್ರು. ಮುಂದಿನ ಕ್ಷಣಗಳು ಕೇವಲ ಪ್ರಾರ್ಥನೆ, ಕಾಯುವಿಕೆ ಮತ್ತು ನಿರೀಕ್ಷೆಗಳಾಗಿದ್ದವು. ಎಲ್ಲರೂ ದೇವರನ್ನ ಬೇಡಿಕೊಳ್ಳುತ್ತಾ ಭೂಮಿಗಾಗಿ ಕಾದು ಕುಳಿತಿದ್ದರು. ಅಗ್ನಿ ಮಾತ್ರ ಕಾಲ ಬುಡದ ಮಣ್ಣು ಕುಸಿದು ಹೋಗುತ್ತಿದೆಯೇನೋ ಎಂಬ ಭಯದಲ್ಲಿ ತನ್ನ ಹುಡುಗಿಯೊಂದಿಗಿನ ಆ ಕೊಂಚ ಸಮಯದ ನೆನಪುಗಳಲ್ಲಿ ಮುಳುಗಿ ಹೋಗಿದ್ದ. ಜೊತೆಗೆ ಇಡೀ ಪ್ರಪಂಚದ ಎಲ್ಲ ದೇವರುಗಳಿಗೂ ಆಣೆಯಿಟ್ಟು ಬೇಡಿಕೊಳ್ಳಲು ಅವನು ಮರೆಯಲಿಲ್ಲ. ಆದಿ ಕಾಲ್ ಮಾಡಿ ಹೇಳಿದ ತಕ್ಷಣ ಆಡಿಟೋರಿಯಂ ಪೂರ್ತಿ ಕೆಲಸಗಾರರು ಹುಡುಕಾಡಿದ್ರು. ಕೊನೆಗೆ ಸ್ಟೇಜ್ನ ಕೆಳಗಿದ್ದ ಹೂವುಗಳ ಬಳಿ ಹಾವನ್ನ ಕಂಡು ಹಿಡಿದು ಹೊಡೆದು ಸಾಯಿಸಿದ್ರು. ಆದರೂ ಆಡಿಟೋರಿಯಂನ ಒಳಗೆ ಅದು ಹೇಗೆ ಬಂತು ಎಂಬ ಯೋಚನೆಯಲ್ಲೇ ಎಲ್ಲರೂ ಇದ್ರು. ನಾರಾಯಣ ತಾತ ಮತ್ತು ರಾಧಿಕಾ ಅಜ್ಜಿ ಅವಳಿಗೆ ಸುಸ್ತಾಗಿರಬೇಕು ಎಂದು ನಂಬಿ ಮನೆಯಲ್ಲೇ ಕುಳಿತಿದ್ರು. ಭಾಸ್ಕರ್ ಆಗಾಗ ಅವರಿಗೆ ಕಾಲ್ ಮಾಡಿ ಏನೂ ಇಲ್ಲ ಎಂದು ಹೇಳಿ ಸಮಾಧಾನ ಪಡಿಸಲು ಮರೆಯಲಿಲ್ಲ. ಸುಧೀಂದ್ರ ಅವರು ಸಂಪೂರ್ಣವಾಗಿ ಗಾಬರಿಯಿಂದ ತಲೆಗೆ ಕೈ ಹೊತ್ತು ಕುಳಿತಿರುವಾಗ ಸೌಮ್ಯ ಅವರ ಬಳಿ ಮೆಲ್ಲನೆ ಬಂದು ಕುಳಿತರು. ಯಾಕೆ ಅವಳ ಬಗ್ಗೆ ಯೋಚನೆ ಹೀಗೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ನಾನು ಹೇಳಿರಲಿಲ್ವಾ ಜಾತಕದ ದೋಷದ ಬಗ್ಗೆ ಯೋಚಿಸಬೇಕು ಅಂತ? ಈಗ ಹೇಗಿದೆ? ಅಂದು ನಮ್ಮ ಮಗಳನ್ನು ಅವನು ಮದುವೆ ಆಗಿದ್ದಿದ್ರೆ ಇಂದು ನಮ್ಮ ಮಗಳ ಪರಿಸ್ಥಿತಿ ಏನಾಗಿರ್ತಾ ಇತ್ತು? ಅವನ ಜಾತಕದ ದೋಷದಿಂದಲೇ ಆ ಹುಡುಗಿಗೆ ಹೀಗೆ ಪದೇ ಪದೇ ಒಂದಲ್ಲ ಒಂದು ಅಪಘಾತಗಳಾಗ್ತಾ ಇರೋದು. ಇನ್ನು ಅವಳು ಸತ್ತು ಹೋದರೆ ಆ ದೋಷವು ಅಲ್ಲಿಗೆ ಮುಗಿಯತ್ತೆ. ಆಮೇಲೆ ನಮ್ಮ ಮಗಳು ಕನಸು ಕಂಡ ಜೀವನವೂ ಕೂಡ ಅವಳಿಗೆ ಸಿಗತ್ತೆ. ಭಾರದ್ವಾಜ ಮನೆಯವರ ಪರಿಸ್ಥಿತಿಯನ್ನು ಅರಿಯದೆ ಸ್ವಾರ್ಥದಿಂದ ಮಾತನಾಡುತ್ತಿರುವ ಸೌಮ್ಯಾಳನ್ನು ಕಂಡು ಸುಧೀಂದ್ರ ಅವರಿಗೆ ಸಿಟ್ಟು ನೆತ್ತಿಗೇರಿತು. ಸ್ವಲ್ಪ ಎದ್ದು ಹೋಗ್ತೀಯಾ ಸೌಮ್ಯ ನೀನು? ಯಾರೂ ಇಲ್ಲದ ಒಬ್ಬಳು ಹೆಣ್ಮಗಳು ಆಸ್ಪತ್ರೆಯಲ್ಲಿ ಸಾವನೊಂದಿಗೆ ಹೋರಾಡ್ತಾ ಇದ್ದಾಳೆ. ಜಾತಕದ ದೋಷ ಬಿಡು, ಒಬ್ಬ ಮನುಷ್ಯನ ಮೇಲಿನ ಕನಿಕರಕ್ಕಾದರೂ ನಿನ್ನ ಮಾತುಗಳಲ್ಲಿ ಇರಬಾರ್ದಾ? ಸೌಮ್ಯಳ ಮಾತು ಇಷ್ಟವಾಗದೆ ಸುಧೀಂದ್ರ ಅವರು ಅವಳ ಮೇಲೆ ರೇಗಾಡಿದರು. ಅದಕ್ಕೆ ನಾನೇನು ಮಾಡಿದೆ? ಅವನ ಜಾತಕದ ದೋಷದಿಂದಲೇ ಆ ಹುಡುಗಿಗೆ ಹಾವು ಕಚ್ಚಿದ್ದು. ಆಮೇಲೆ ಅವಳೇ ಅಂತಲ್ಲ, ಅವಳ ಬದಲು ಯಾವ ಹೆಣ್ಣು ಬಂದರೂ ಹೀಗೇನೆ ಆಗೋದು. ಅದಕ್ಕೆ ನನ್ನ ಮೇಲೆ ರೇಗಾಡಿ ಏನು ಪ್ರಯೋಜನ ನಿಮಗೆ? ಸೌಮ್ಯ ಹಾಗೆ ಹೇಳಿ ತಿರಸ್ಕಾರದಿಂದ ಎದ್ದು ಹೋದಾಗ ಸುಧೀಂದ್ರ ಅವರಿಗೆ ಅವಳ ಮೇಲೆ ವಿಪರೀತ ಕೋಪ ಬಂತು. ಏನೇ ಆದರೂ ತಮ್ಮ ಮಗಳೇ ಆಗಬಲ್ಲಂತಹ ಹುಡುಗಿ ಆಸ್ಪತ್ರೆಯಲ್ಲಿ ಮಲಗಿದ್ದಾಳೆ. ಒಂದು ವೇಳೆ ಜಾತಕದ ದೋಷದಿಂದ ಇದೆಲ್ಲವೂ ಸಂಭವಿಸಿಲ್ಲ ಎಂದಾದರೆ ಸೌಮ್ಯಳ ಮಾತನ್ನ ಕೇಳಿ ಸುಮ್ಮನಿದ್ದದ್ದನ್ನು ನೆನೆಸಿಕೊಂಡು ಈ ಜನ್ಮದಲ್ಲಿ ತಮಗೆ ನೆಮ್ಮದಿ ಸಿಗತ್ತಾ? ಆಸ್ಪತ್ರೆಗೆ ಹೋಗಬೇಕು. ಅಗ್ನಿ ತಮಗೆ ಮಗನಿದ್ದಂತೆ. ಅವನಿಗೆ ಕಷ್ಟ ಬಂದಾಗ ಜೊತೆಯಾಗಿ ನಿಲ್ಲಬೇಕಾದದ್ದು ನಮ್ಮ ಕರ್ತವ್ಯ. ತಮ್ಮ ಮಗಳ ವಿಚಾರದಲ್ಲಿ ಸ್ವಾರ್ಥಿ ಆದರೂ ಈಗ ಮನಸ್ಸು ಒಪ್ಪುತ್ತಿಲ್ಲ. ಅವರು ಮತ್ತೇನು ಯೋಚಿಸದೆ ಗಾಡಿ ತೆಗೆದುಕೊಂಡು ಆಸ್ಪತ್ರೆಯತ್ತ ಹೊರಟೋದ್ರು. ಸುಧೀಂದ್ರ ಅವರು ಹೋಗೋದನ್ನು ನೋಡಿ ಸೌಮ್ಯ ಅಭಿರಾಮಿಯನ್ನ ಕಂಡು ಹಲ್ಲು ಮಸಿದರು. ನೋಡಿದ್ಯಾ ನಿನ್ನ ಮುದ್ದಿನ ಅಪ್ಪ ಹೋದದನ್ನು? ಅವಳನ್ನು ನೋಡಲೆ ಅಂತ ಹೋಗಿರೋದು, ಅವರನ್ನು ನೋಡೋಕೆ ಅಂತಾನೆ ಹೋಗಿರೋದು. ಇನ್ನು ಸತ್ತೇ ಹೋಗಿದ್ದಾಳೋ ಏನೋ ಅವಳು. ಅಮ್ಮ ಮಾಧವಿ, ಅತ್ತೆಗೆ ಒಮ್ಮೆ ಕಾಲ್ ಮಾಡಿ ನೋಡು, ಏನಾದರೂ ವಿಷಯ ತಿಳಿದಿದೆಯಾ ಅಂತ ಗೊತ್ತಾಗತ್ತಲ್ವಾ? ಅಭಿರಾಮಿ ಭೂಮಿಯ ಮೇಲಿನ ದ್ವೇಷದಲ್ಲಿ ಹೇಳಿದಾಗ ಅದನ್ನು ಬೆಂಬಲಿಸುತ್ತಾ ಸೌಮ್ಯ ವೇಗವಾಗಿ ಮಾಧವಿಗೆ ಕಾಲ್ ಮಾಡಿದ್ರು. ನನಗೇನು ಗೊತ್ತಿಲ್ಲ ಸೌಮ್ಯ, ಆ ದರಿದ್ರದ ಬಗ್ಗೆ ಯಾರೂ ನನಗೆ ಕಾಲ್ ಮಾಡಿ ಹೇಳಿಲ್ವಲ್ಲ. ಹಾಗಾಗಿ ನಾನು ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. ಏನಾದರೂ ಗೊತ್ತಾದರೆ ಒಮ್ಮೆ ಕಾಲ್ ಮಾಡಿ ಹೇಳು ಮಾಧವಿ. ಇಲ್ಲಿಂದ ಸುಧೀಂದ್ರ ಅವರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಆದರೆ ಏನನ್ನೂ ಕೂಡ ಇಲ್ಲಿ ಹೇಳಲ್ಲ. ಆಯಿತು, ನಾನು ಅಲ್ಲಿಗೆ ಹೋಗಿ ಕಾಲ್ ಮಾಡ್ತೀನಿ ನಿಮಗೆ. ಮಾಧವಿ ಹಾಗೆ ಹೇಳಿ ಕಾಲ್ ಕಟ್ ಮಾಡಿದ್ರು. ಆಸ್ಪತ್ರೆಗೆ ತಲುಪಿದಾಗ ಸುಧೀಂದ್ರ ಅವರು ಅಗ್ನಿ ಕುಳಿತದ್ದನ್ನು ಕಂಡು ಓಡಿ ಹೋಗಿ ಅವನ ಬಳಿ ಕುಳಿತರು. ಮಗನೇ ಅಗ್ನಿ ಮುಖ ಮೇಲಕ್ಕೆತ್ತಿ ಅವರನ್ನು ನೋಡ್ದ. ಅವನ ಕೆಂಪಾದ ಕಣ್ಣುಗಳನ್ನು ಕಂಡಾಗ ಸುಧೀಂದ್ರ ಅವರ ಹೃದಯ ಒಡೆದು ಹೋಯಿತು. ಬೇಸರ ಮಾಡ್ಕೋಬೇಡ, ಏನೂ ಆಗಲ್ಲ.
ಎಲ್ಲದಕ್ಕೂ ಮೇಲೆ ಭಗವಂತನಿದ್ದಾನೆ. ಆ ಹುಡುಗಿಗಾಗಿ ಪ್ರಾರ್ಥನೆ ಮಾಡು, ದೇವರು ನಿನ್ನ ಸಂಕಟವನ್ನು ನೋಡ್ತಾನೆ. ಅವರು ಹೆಗಲಿಗೆ ತಟ್ಟಿ ಸಮಾಧಾನ ಪಡಿಸುತ್ತಿರುವಾಗಲೇ ಮಾಧವಿ ಅಲ್ಲಿಗೆ ಬಂದರು. ಡಾಕ್ಟರ್ ಏನಾದರೂ ಹೇಳಿದ್ರ ಅಮ್ಮ? ಗೌರಿ ಅವಳ ಮನೆಯವರನ್ನ ಕಳುಹಿಸಿಕೊಟ್ಟು ಹಿಂತಿರುಗಿ ಬಂದು ಸುಮಿತ್ರಾಳನ್ನು ಕೇಳಿದ್ಲು. ಇನ್ನೂ ಏನೂ ಹೇಳುವ ಹಾಗಿಲ್ಲ ಮಗಳೇ, ಮೆಡಿಸಿನ್ ದೇಹಕ್ಕೆ ಸ್ಪಂದಿಸುತ್ತಿಲ್ಲವಂತೆ. ಅಂದರೆ ಇನ್ನೂ ಆಸೆ ಬಿಡಬೇಕು ಅಂತ ಅಲ್ವಾ ಸುಮಿತ್ರಾ? ಮಾಧವಿಯ ಮಾತು ಆ ಕ್ಷಣ ಎಲ್ಲರ ಕಿವಿಯಲ್ಲೂ ಸಿಡಿಲಿನಂತೆ ಅಪ್ಪಳಿಸಿತು. ಮಾಧವಿಗೆ ತನ್ನ ಕೆನ್ನೆಯ ಮೇಲೆ ಗುಯಿ ಎಂಬ ಶಬ್ದ ಕೇಳಿಸಿದಂತಾಯಿತು. ಅವರು ಕಣ್ಣರಳಿಸಿ ನೋಡಿದಾಗ ಮುಂದೆ ಸಿಟ್ಟಿನಿಂದ ಕುದಿಯುತ್ತಾ ನಿಂತಿದ್ದ ಸುಮಿತ್ರಾ ಕಂಡರು. ಎಲ್ಲರೂ ಸುಮಿತ್ರಾಳನ್ನೇ ಆಶ್ಚರ್ಯದಿಂದ ನೋಡುತ್ತಿದ್ದರು. ಇನ್ನು ಮುಂದೆ ನನ್ನ ಮಗಳ ಬಗ್ಗೆ ನಿನ್ನ ಬಾಯಿಂದ ಒಂದು ಕೆಟ್ಟ ಪದ ಬಂದ್ರೂ, ಕೆಟ್ಟ ಮಾತು ಬಂದರೂ ಸುಮ್ಮನಿರಲ್ಲ ನಾನು. ಎಲ್ಲರೂ ಅವಳಿಗೆ ಏನು ಆಪತ್ತು ಬರದಿರಲಿ ಅಂತ ದೇವರನ್ನ ಬೇಡ್ಕೊಳ್ತಾ ಇದ್ರೆ, ನೀನಿಲ್ಲಿ ನಿಂತ್ಕೊಂಡು ಬಾಯಿಗೆ ಬಂದಂತೆ ಬೊಗಳಿದ್ರೆ ನಿನ್ನ ನಾಲ್ಗೆಯನ್ನೇ ಕಿತ್ತಾಕ್ಬಿಡ್ತೀನಿ. ಇಡೀ ಕುಟುಂಬವೇ ಅವಳಿಗಾಗಿ ಇಲ್ಲಿ ಪ್ರಾರ್ಥಿಸ್ತಾ ಇದೆ. ಆ ಸಮಯದಲ್ಲಿ ನಿನ್ನ ಕೆಟ್ಟ ಮನಸ್ಸಿನೊಂದಿಗೆ ನೀನಿಲ್ಲಿಗೆ ಬರಬೇಕಾಗಿಲ್ಲ. ಹೊರಡು ಇಲ್ಲಿಂದ. ಮಾಧವಿಯನ್ನು ತಳ್ಳುತ್ತಾ ಸುಮಿತ್ರಾ ಹೇಳಿದ ತಕ್ಷಣ ಗೌರಿ ಸುಮಿತ್ರಾಳನ್ನು ಹಿಡಿದುಕೊಂಡಳು. ಮಾಧವಿ ಮಹಾದೇವನನ್ನ ಒಮ್ಮೆ ನೋಡಿ ಕಣ್ಣೀರು ಹಾಕಿದರು. ಅಣ್ಣನಾಗಿ ನೀನು ನಿಂತಿರುವಾಗಲೇ ಅವಳು ನನ್ನನ್ನು. ಮಾಧವಿ ಅವನ ಕೈ ಹಿಡಿದು ಅಳುತ್ತಾ ಹೇಳಿದಾಗ ಮಹಾದೇವ್ ಕೈಯನ್ನು ಬಲವಾಗಿ ಕೊಡವಿಕೊಂಡ್ರು. ಇದೊಂದು ಆಸ್ಪತ್ರೆ, ಇಲ್ಲಿ ನಿಂತು ನಾಟಕ ಮಾಡದೆ ಹೊರಡೋದಕ್ಕೆ ನೋಡು ಮಾಧವಿ. ಸಹಿಸಿಕೊಳ್ಳೋದಕ್ಕೂ ಒಂದು ಮಿತಿ ಇದೆ. ಮಾಧವಿ ಅವಮಾನದಿಂದ ಅಲ್ಲೇ ಕರಗಿ ಹೋದರು. ಅವರು ಅಗ್ನಿಯನ್ನು ನೋಡಿದಾಗ ಅವಳನ್ನು ಕೊಲ್ಲುವಷ್ಟರ ಮಟ್ಟಿಗೆ ಅವನ ಕಣ್ಣುಗಳಲ್ಲಿ ಬೆಂಕಿ ಉರಿತಾ ಇತ್ತು. ಎಲ್ಲರನ್ನ ದ್ವೇಷದಿಂದ ನೋಡಿ ಭೂಮಿ ಸತ್ತೇ ಹೋಗಲಿ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಾ ಅವರು ಭರದ್ವಾಜ ಮನೆಗೆ ಹಿಂತಿರುಗಿದರು. ಗಂಟೆಗಳು ಕಳೀತಾ ಇದ್ವು. ಭೂಮಿಯನ್ನು ಡಾಕ್ಟರ್ ಆಗಾಗ ಬಂದು ಪರೀಕ್ಷಿಸ್ತಾ ಇದ್ರು. ಅವಳಿನ್ನೂ ಅಪಾಯದಿಂದ ಪಾರಾಗಿದ್ದಾಳೆ ಎಂದು ಹೇಳುವ ಪರಿಸ್ಥಿತಿಗೆ ತಲುಪಿರಲಿಲ್ಲ. ಬೆಳಗಾದರೂ ಒಂದು ಶುಭ ಸುದ್ದಿ ಕೇಳಲು ಎಲ್ಲರೂ ಕಾಯ್ತಾ ಇದ್ರು. ಆದರೆ ಡಾಕ್ಟರ್ ಇನ್ನೂ ಏನು ಹೇಳೋ ಹಾಗಿಲ್ಲ ಎಂಬ ಉತ್ತರವನ್ನೇ ನೀಡ್ತಾ ಇದ್ರು. ಅಗ್ನಿ ಸಂಪೂರ್ಣವಾಗಿ ಸುಸ್ತಾಗಿ ಹೋಗಿದ್ದ. ಭಾಸ್ಕರ್ ಇಲ್ಲಿಯವರೆಗೆ ಅವಳನ್ನು ಒಮ್ಮೆನೂ ಕೂಡ ಅಪ್ಪಿಕೊಳ್ಳದ ಆ ಕ್ಷಣವನ್ನು ನೆನೆಸಿಕೊಂಡು ತನ್ನನ್ನು ತಾನೇ ಶಪಿಸಿಕೊಳ್ತಾ ಇದ್ದ. ಸುಮಿತ್ರಾ ಮತ್ತು ಗೌರಿ ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ಭೂಮಿಯ ಹೆಸರಿನಲ್ಲಿ ಬೇಕಾದ ಅರ್ಚನೆ ಮತ್ತು ಪೂಜೆಗಳನ್ನು ಮಾಡಿಸಿ ಮನಸಾರೆ ಪ್ರಾರ್ಥಿಸಿದರು. ಎಲ್ಲರೂ ಒತ್ತಾಯಿಸಿದ್ರಿಂದ ಭಾಸ್ಕರ್ ಹೇಗೋ ಕಷ್ಟಪಟ್ಟು ಒಂದು ಗ್ಲಾಸ್ ಚಹಾ ಕುಡಿದ. ಆದರೆ ಅಗ್ನಿ ಮಾತ್ರ ಒಂದು ಹನಿ ನೀರನ್ನು ಕೂಡ ಕುಡಿಯದೆ ICU ಕಡೆಗೇನೆ ನೋಡುತ್ತಾ ಕುಳಿತುಕೊಂಡಿದ್ದ. ಅರವಿಂದ್ ಅವನ ಬಳಿ ಬಂದು ಅರು ಕರೆದಾಗ ಅವನ ಮುಖ ಮೇಲಕ್ಕೆತ್ತಿ ನೋಡಿದ. ಅದು ಅಣ್ಣ, ಇಲ್ಲಿವರೆಗೂ ಒಂದು ಹನಿ ನೀರು ಕೂಡ ಕುಡ್ದಿಲ್ಲ. ನೀನು ಹೇಳಿದರೆ ಅಣ್ಣ ಕೇಳ್ತಾನೆ. ಒಮ್ಮೆ ಹೇಳ್ತೀಯಾ? ತುಂಬಿದ ಕಣ್ಣುಗಳಿಂದ ಅವನನ್ನು ನೋಡಿ ನಿರೀಕ್ಷೆಗಳಿಂದ ಕೇಳುವವಳನ್ನು ಅರವಿಂದ್ ಸಮಾಧಾನಪಡಿಸಿ ಎದ್ದು ಅವಳ ಕೈಯಿಂದ ಚಹಾ ಎಸೆದುಕೊಂಡು ಅಗ್ನಿಯ ಬಳಿ ನಡೆದ. ಆಗಲೂ ಅವನ ನೋಟ ICU ಕಡೆಗೇನೆ ಇತ್ತು. ಏನೋ ಇದು, ಹೀಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ಅವಳಿಗೆ ಯಾವ ಆಪತ್ತು ಆಗಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಮತ್ತು ಯಾಕೆ ನೀನು ಹೀಗೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀಯಾ? ಅರವಿಂದ್ ಅವನ ಪಕ್ಕದಲ್ಲಿ ಕುಳಿತು ಅಗ್ನಿಯ ಹೆಗಲ ಮೇಲೆ ಕೈ ಹಾಕಿದ. ಅರವಿಂದ್, ಅವಳು ನನ್ನ ಹೆಂಡತಿಯಾಗಿ ಬಂದಾಗಿನಿಂದ ಅವಳಿಗೆ ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆ ಕಣೋ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಅಂದು ಅಭಿ ಹಿಂದೆ ಸರಿದಾಗ ನನ್ನ ಮನಸ್ಸಿನಲ್ಲಿ ಒಂದು ಹಠ ಇತ್ತು. ಈಗ ನನ್ನಿಂದಲೇ ನನ್ನ ಭೂಮಿಗೆ ಅಗ್ನಿ ಹೇಳುತ್ತಿರುವಾಗಲೇ ಹತ್ತಿರ ಬಂದ ಭಾಸ್ಕರ್ ಅವನು ಹೇಳಿದ್ದು ಅರ್ಥವಾಗದೆ ಅವನನ್ನು ಸೂಕ್ಷ್ಮವಾಗಿ ನೋಡಿದ. ಅದು ಭಾಸ್ಕರ್, ಅವನು ಏನೋ ಹುಚ್ಚುಚ್ಚಾಗಿ ಮಾತನಾಡ್ತಾ ಇದ್ದಾನೆ. ಅರವಿಂದ್ ಅವನನ್ನು ಬಚಾವು ಮಾಡಲು ನೋಡಿದಾಗ ನನಗೆ ಅರ್ಥವಾಗಲಿಲ್ಲ. ಅಗ್ನಿ ಹೇಳಿದ್ದು ವಿಷಯ ಏನು ಅಂತ ಹೇಳಿ. ಭಾಸ್ಕರ್ ಧ್ವನಿ ತಗ್ಗಿಸಿ ಹೇಳಿದರು. ಆ ಪ್ರಶ್ನೆಯಲ್ಲಿ ತೀಕ್ಷ್ಣತೆ ಇತ್ತು. ಭಾಸ್ಕರ್ ಪ್ಲೀಸ್, ನಾನು ಎಲ್ಲವನ್ನ ಹೇಳ್ತೀನಿ. ಆಗ ಅವನ ಮಾನಸಿಕ ಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಪ್ಲೀಸ್. ಅರವಿಂದ್ ಅಗ್ನಿಯನ್ನು ಹಿಡಿದುಕೊಂಡು ಭಾಸ್ಕರ್ನ ಕಣ್ಣಿಟ್ಟು ಕೇಳಿದಾಗ ಅವನು ತಲೆ ಆಡಿಸಿದ. ಅರವಿಂದ್ ಅಗ್ನಿಯ ಜಾತಕದ ದೋಷ, ಅವನ ಹಳೆಯ ಪ್ರೀತಿ, ಭೂಮಿಯನ್ನು ಭೇಟಿಯಾದದ್ದು ಮತ್ತು ಅವಳನ್ನು ಮದುವೆ ಆಗಬೇಕಾದ ಪರಿಸ್ಥಿತಿ, ಹೀಗೆ ಎಲ್ಲವನ್ನು ಭಾಸ್ಕರ್ನ ಮುಂದೆ ಬಿಚ್ಚಿಟ್ಟ. ಅಷ್ಟು ಹೊತ್ತು ಭಾಸ್ಕರ್ನ ಕಣ್ಣುಗಳು ತಲೆ ತಗ್ಗಿಸಿ ಕುಳಿತಿದ್ದ ಅಗ್ನಿಯ ಮೇಲೇನೆ ಇದ್ದವು. ಎಲ್ಲವನ್ನೂ ಹೇಳಿ ಮುಗಿಸಿ ಅರವಿಂದ್ ಅವನನ್ನು ದಯನೀಯವಾಗಿ ನೋಡಿದ. ಭಾಸ್ಕರ್ ಏನೂ ಮಾತನಾಡದೆ ಅಗ್ನಿಯ ಪಕ್ಕದ ಕುರ್ಚಿಯಲ್ಲಿ ಕುಳಿತು ಅವನ ಹೆಗಲಿಗೆ ತಟ್ಟಿದ. ನೀವು ಯಾವ ಯುಗದಲ್ಲಿ ಬದುಕ್ತಾ ಇದ್ದೀರಿ ಅಗ್ನಿ? ನಿಮ್ಮ ವಿಚಾರದಲ್ಲಿ ನನಗೆ ಬೇಸರ ಆಗ್ತಾ ಇದೆ. ಯಾವುದೇ ಜಾತಕದ ದೋಷಕ್ಕೂ ಹೆದರದೆ ನಿಮ್ಮೊಂದಿಗೆ ಬದುಕಲು ಧೈರ್ಯದಿಂದ ಬಂದವಳು ನನ್ನ ತಂಗಿ. ಅವಳಿಗಿರುವಂತಹ ಧೈರ್ಯ ಕೂಡ ನಿಮಗಿಲ್ವಲ್ಲ?
ಕಷ್ಟ. ನಿಮ್ಮ ಜಾತಕದಲ್ಲಿ ಎಂದಾದರೂ ನನ್ನ ತಂಗಿಗೆ ಹಾವು ಕಚ್ಚುತ್ತೆ ಅಂತ ಹೇಳಿತ್ತಾ? ಹಾಂ, ಇಲ್ವಲ್ಲ. ಅಥವಾ ನೀವು ಮದುವೆಯಾದ ಹೆಂಡತಿ ಹೀಗೆ ಸಾಯ್ತಾಳೆ ಅಂತ ಏನಾದರೂ ಆ ಜ್ಯೋತಿಷಿ ನಿಮಗೆ ಹೇಳಿದ್ರಾ? ಭಾಸ್ಕರ್ನ ಪ್ರಶ್ನೆಗೆ ಅಗ್ನಿಯ ಬಳಿ ಉತ್ತರವಿಲ್ಲದಂತಾಯಿತು. ಹೀಗೆ ಕಣ್ಣು ಬಿಟ್ಟುಕೊಂಡು ನೋಡಬೇಕಾದ ಅಗತ್ಯವಿಲ್ಲ. ಆತ ಅಷ್ಟೆಲ್ಲ ಹೇಳದಿದ್ರೆ ಸಾವು ಹೇಗೆ ಬರುತ್ತೆ ಅಂತನಾದರೂ ಲೆಕ್ಕ ಹಾಕಿ ಹೇಳಬಹುದಿತ್ತಲ್ವಾ? ಅಥವಾ ಯಾವಾಗ ಸಾಯ್ತಾಳೆ ಅಂತನಾದರೂ ಹೇಳಬಹುದಿತ್ತಲ್ವಾ? ಭಾವ, ಅಗ್ನಿ ಕರೆದಿದ್ದನ್ನು ಕೇಳಿ ಅವನು ತಿರಸ್ಕಾರದಿಂದ ಮುಖ ತಿರುಗಿಸಿದ. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.